ನಮಸ್ಕಾರ. ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ನಮ್ಮ ಕ್ಲೈಂಟ್ ಒಬ್ಬರು ವಾಸ್ತು ಪ್ಲಾನ್ ಬೇಕು ಅಂತ ಕೇಳಿದರು. ವಾಸ್ತು ಆಯಾ ಪ್ಲಾನ್, ಅದರ ಪ್ರಕಾರ ಅವ್ರಿಗೆ ಒಂದು ವಾಸ್ತು ಪ್ಲಾನ್ ಅನ್ನ ರೆಡಿ ಮಾಡಿದ್ದೇನೆ. ಸೊ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಮೊದಲನೇದಾಗಿ ಅವರ ಒಂದು ಸೈಟ್ ಮೆಜರ್ಮೆಂಟ್ ಏನಿದೆ, ಇಲ್ಲಿ ನೀವೇನು ಆರೋ ಮಾರ್ಕ್ ನೋಡ್ತಾ ಇದ್ದೀರಾ, ಇದು ಉತ್ತರ ದಿಕ್ಕನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಉತ್ತರ ದಿಕ್ಕು ಅಂತಂದ್ರೆ ಇಲ್ಲಿ ಈ ಸ್ಕ್ರೀನ್ ಅಲ್ಲಿ ಯಾವ ತರ ಬರುತ್ತೆ ಅಂದ್ರೆ, ಇದು ಬಂದು ನಾರ್ತ್, ಇದು ಬಂದು ಸೌತ್, ಇದು ಬಂದು ಈಸ್ಟ್, ಮತ್ತೆ ಇದು ಬಂದು ವೆಸ್ಟ್. ಸೊ ಈ ಪೂರ್ವದಿಂದ ಪಶ್ಚಿಮದವರೆಗೆ 81 ಅಡಿ ಇದೆ. ಅದೇ ರೀತಿ ಉತ್ತರದಿಂದ ದಕ್ಷಿಣಕ್ಕೆ 50 ಅಡಿ ಇದೆ. ಸೊ ಒಟ್ಟಾರೆಯಾಗಿ ಈ ಒಂದು ಸೈಟ್ ಮೆಜರ್ಮೆಂಟ್ ಅಂತ ಏನಿದೆ, ಇದು 81ಕ್ಕೆ 50 ಅಡಿ ಸೈಟ್ ಮೆಜರ್ಮೆಂಟ್ ಇದೆ. ಸೊ ಇದರಲ್ಲಿ ಒಂದು ಒಳ್ಳೆ ಆಯಾ ಪ್ಲಾನ್ ಮಾಡಿಕೊಡಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ಇಲ್ಲಿ ಕೊಟ್ಟಿದ್ದೇನೆ. ಸೊ ಗ್ರೌಂಡ್ ಫ್ಲೋರ್ ಪ್ಲಾನ್ ಈ ಮೆಜರ್ಮೆಂಟ್ ಕೊಟ್ಟಿದ್ದೀನಿ ನೋಡಿ. 81ಕ್ಕೆ 50 ಅಡಿ ಸೈಟ್ ಪ್ಲಾನ್ ಇದೆ. ಅದೇ ರೀತಿ ಇಲ್ಲಿ ಧ್ವಜಾಯವನ್ನ ಕೊಟ್ಟಿದ್ದೇನೆ. 51ಕ್ಕೆ 35, ಒಟ್ಟಾರೆಯಾಗಿ 1785 ಸ್ಕ್ವೇರ್ ಫೀಟ್ ಬರುತ್ತೆ. ಇದರಲ್ಲಿ ಧನವರ್ಗ 12, ಋಣವರ್ಗ 3 ಮತ್ತೆ ಆಯುರ್ವರ್ಗ 105. ಸೊ ಈ ರೀತಿ ಅವರು ಕೊಟ್ಟಂತಹ ಮೆಜರ್ಮೆಂಟ್ ಮೇಲೆ ವಾಸ್ತು ಆಯಾ ಪ್ಲಾನ್ ಅನ್ನ ರೆಡಿ ಮಾಡಿ ಕೊಟ್ಟಿದ್ದೇನೆ. ಇದನ್ನ ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಇದನ್ನ 3D ವ್ಯೂ ಅಲ್ಲಿ ನೋಡೋಣ. ನೋಡಿ, ಈ ತರ ಬರುತ್ತೆ. ಇದು ಏನ್ ನಿಮ್ಗೆ ಗ್ರೇ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಬಂದು ಅವರ ಒಂದು ಜಾಗ ಅಂದ್ರೆ ಸೈಟ್. ಸೊ ಸೈಟ್ ಇಂದ ನಮ್ಗೆ ಎಂಟ್ರಿ, ಇದು ನಮ್ಗೆ ಪೂರ್ವದ ಒಂದು ಎಂಟ್ರಿ ಬರುತ್ತೆ, ಇದು ಒಂದು ಉತ್ತರದ ಎಂಟ್ರಿ ಬರುತ್ತೆ. ಸೊ ಇವರ ಸೈಟ್ಗೆ ಉತ್ತರಕ್ಕೂ ರಸ್ತೆ ಇದೆ, ಸೇಮ್ ಟೈಮ್ ಇಲ್ಲಿ ಪೂರ್ವಕ್ಕೂ ಕೂಡ ರಸ್ತೆ ಇದೆ. ಸೊ ಅದರಿಂದ ಇವರಿಗೆ ಈ ಒಂದು ಪ್ಲಾನ್ ಅನ್ನ ಕೊಟ್ಟಿದ್ದೇನೆ. ಸೊ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಆ ಒಂದು ಏನು ನೀವು ವಾಸ್ತು ಆಯಾ ಪ್ಲಾನ್ ಅಂತ ಮಾಡ್ತೀರಾ, ಅದನ್ನ 9 ಭಾಗ ಡಿವೈಡ್ ಮಾಡ್ತೀವಿ. ಇಲ್ಲಿ ನೋಡೋ ತರ ಇಲ್ಲಿ 1, 2, 3, 4, 5, 6, 7, 8, 9 ಉದ್ದವಾಗಿ 9, ಅದೇ ರೀತಿ ಅಡ್ಡವಾಗಿ 9. 1, 2, 3, 4, 5, 6, 7, 8, 9 ಹೀಗೆ ಉದ್ದವಾಗಿ 9 ಭಾಗ, ಅಡ್ಡವಾಗಿ 9 ಭಾಗವನ್ನ ಮಾಡ್ಕೋಬೇಕಾಗುತ್ತೆ. ಇದನ್ನ ಮಾಡಿಕೊಂಡ ನಂತರ ಈ ಒಂದು ವಾಸ್ತು ವೀಲನ್ನ ಅಪ್ಲೈ ಮಾಡ್ತೀವಿ. ವಾಸ್ತು ವೀಲನ್ನ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅಂತಂದ್ರೆ, ಆ ಒಂದು ನಿವೇಶನದ ನಾವು ಏನೋ ಒಂದು ಆಯ ಅಂತ ತಗೊಂಡಿದ್ದೀವಿ, ಆ ಆಯದ ಮಧ್ಯ ಭಾಗದಲ್ಲಿ ನಾವು ಬ್ರಹ್ಮಸ್ಥಾನ ಅಂತ ತಗೊಂತೀವಿ. ಸೊ ಬ್ರಹ್ಮಸ್ಥಾನದಿಂದ 8 ವಲಯಗಳನ್ನ ಗುರುತಿಸ್ತೇವೆ. ಆ 8 ವಲಯಗಳಲ್ಲಿ ಯಾವ ಯಾವ ಆಕ್ಟಿವಿಟಿ ಅಲೈನ್ ಮಾಡಬೇಕು, ಅದ್ರ ಪ್ರಕಾರ ವಾಸ್ತು ವೀಲನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇಸ್ ಮಾಡಿ ಅದ್ರ ಪ್ರಕಾರ ನಾವು ಈ ಒಂದು ವಾಸ್ತು ಪ್ಲಾನ್ ಅನ್ನ ರೆಡಿ ಮಾಡ್ತೀವಿ. ಈ ರೀತಿ ವಾಸ್ತು ಪ್ಲಾನ್ ಅನ್ನ ರೆಡಿ ಮಾಡೋಕ್ಕಿಂತ ಮುಂಚೆ ಈ ಒಂದು ಏನು ನಾವು ಒಂದು ಆಯ ಅಂತ ತಗೊಂಡಿರ್ತೀವಿ, ಆ ಆಯದ ಮಧ್ಯಭಾಗದಲ್ಲಿ ಈ ಒಂದು ವಾಸ್ತು ವೀಲನ್ನ ಅಪ್ಲೈ ಮಾಡ್ತೀವಿ. ಈ ವಾಸ್ತು ವೀಲಲ್ಲಿ ಯಾವ ಯಾವ ವಲಯ ಯಾವ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೋ ಆ ಎನರ್ಜಿಗೆ ಅನುಗುಣವಾಗಿ ನಾವು ಆ ಮನೆಯಲ್ಲಿ ಆಕ್ಟಿವಿಟಿನ ಇನ್ವಾಲ್ವ್ಮೆಂಟ್ ಮಾಡ್ತೀವಿ. ಅದ್ರ ಪ್ರಕಾರ ಈ ಒಂದು ವಾಸ್ತು ಆಯಾ ಪ್ಲಾನ್ ಅನ್ನ ಕೊಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಗ್ನೇಯ ಅಂತ ಬರುತ್ತೆ. ಆಗ್ನೇಯ ಅಂತಂದ್ರೆ ಅಗ್ನಿ ತತ್ವವನ್ನ ರೆಪ್ರೆಸೆಂಟ್ ಮಾಡುವಂತಹ ಝೋನ್. ಸೊ ಈ ಝೋನ್ ಅಲ್ಲಿ ನಾವು ಅಡುಗೆ ಕೋಣೆಯನ್ನ ಇಟ್ಟಿದ್ದೀವಿ. ಇದೇ ರೀತಿ ಪ್ರತಿಯೊಂದು ಝೋನ್ ಕೂಡ ಲೆಕ್ಕಾಚಾರ ಬರುತ್ತೆ. ಇಲ್ಲಿ ನೋಡಿ, ಇದು ದಕ್ಷಿಣ ಅಂತ ಬರುತ್ತೆ. ದಕ್ಷಿಣ ಅನ್ನುವಂಥದ್ದು ಅದು ಒಂದು ವಿಲ್ ಪವರ್ ನ ರೈಸ್ ಮಾಡುವಂತಹ ಝೋನ್. ಇಲ್ಲಿ ಧೈರ್ಯ ಮತ್ತೆ ಸ್ಥೈರ್ಯಕ್ಕೆ ಶಕ್ತಿಯುತವಾಗಿರುವಂತಹ ಒಂದು ಆಕ್ಟಿವಿಟೀಸ್ಗೆ ನಾವು ಈ ಒಂದು ಪ್ಲೇಸ್ ನ ಚೂಸ್ ಮಾಡ್ಕೊಂತೀವಿ. ಅದ್ರ ಪ್ರಕಾರ ಇಲ್ಲಿ ಲಿಫ್ಟ್ ಅಂತ ಬಂದಿದೆ, ಮತ್ತೆ ಸ್ಟೇರ್ ಕೇಸ್ ಬಂದಿದೆ, ಮತ್ತೆ ಸ್ಟೋರೇಜ್ ರೂಮ್ ಅಂತ ಬಂದಿದೆ. ಸೊ ಪ್ರತಿಯೊಂದು ಝೋನು ಯಾವ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೋ ಆ ಎನರ್ಜಿ ಝೋನ್ ಮೇಲೆ ನಾವು ಈ ಒಂದು ಆಕ್ಟಿವಿಟಿನ ಇನ್ವಾಲ್ವ್ಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಬಹುದು, ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಈಶಾನ್ಯ ಅಂತ ಬರುತ್ತೆ. ಈಶಾನ್ಯ ಅಂತಂದ್ರೆ ಜಲತತ್ವವನ್ನ ರೆಪ್ರೆಸೆಂಟ್ ಮಾಡೋ ಝೋನ್. ಇದ್ರ ಪ್ರಕಾರ ಅವರು ಮನೆಯನ್ನ ಕಟ್ಕೊಂಡ್ರೆ ಅಲ್ಲಿ ವಾಸಿಸುವವರಿಗೆ ಖಂಡಿತವಾಗಿ 10 ಶಕ್ತಿಗಳ ಸಮತೋಲನ ಇರುತ್ತೆ ಅಂತ ಹೇಳ್ತೀವಿ. ಈ ಎನರ್ಜಿ ಝೋನ್ಸ್ ಏನ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೋ ಅದೇ ಕಾನ್ಸೆಪ್ಟ್ ಅಲ್ಲೇ ಈ ಒಂದು ಹೌಸ್ ಪ್ಲಾನ್ ಬರುತ್ತೆ. ಯಾವ ಒಂದು ಝೋನ್ ಯಾವ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೋ ಆ ಝೋನ್ ಮೇಲೆನೆ ನಾವು ವಾಸ್ತು ಪ್ಲಾನ್ ರೆಡಿ ಮಾಡ್ತೀವಿ. ಈ ರೀತಿ ನಿಯಮಬದ್ಧವಾಗಿ ಪ್ರತಿಯೊಂದು ದಿಕ್ಕು ಸೂಚಿಸುವಂತಹ ಶಕ್ತಿಯ ಅನುಸಾರವಾಗಿ ಆ ಮನೆಯಲ್ಲಿನ ಆ ಚಟುವಟಿಕೆಗಳನ್ನ ಅಲೈನ್ ಮಾಡಿ ನಿರ್ಮಾಣ ಮಾಡುವುದೇ ವಾಸ್ತು. ವಾಸ್ತು ಅಂದ್ರೆ ವಸ್ತು ಸ್ಥಿತಿ ಹೀಗೆ ಇರಬೇಕು ಅನ್ನುವುದನ್ನ ವಾಸ್ತುನಲ್ಲಿ ನೋಡ್ತೀವಿ. ಅದ್ರ ಪ್ರಕಾರ ಈ ಒಂದು
ಪ್ಲಾನ್ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು 3D ವ್ಯೂ ಅಲ್ಲಿ ನಾನು ಇಲ್ಲಿ ಕೊಟ್ಟಿದ್ದೇನೆ. ಇವರಿಗೆ ಪೂರ್ವಕ್ಕೆ ಒಂದು ಬಾಗಿಲು ಬರುತ್ತೆ, ಅದೇ ರೀತಿ ಉತ್ತರಕ್ಕೂ ಒಂದು ಬಾಗಿಲು ಬರುತ್ತೆ. ಸೊ ಇದು ನಿಮ್ಗೆ ಫುಲ್ಲು ಹಾಲ್ ಬರುತ್ತೆ. ಅದಾದ್ಮೇಲೆ ಇದು ಡೈನಿಂಗ್ ಹಾಲ್ ಅಂತ ಕರಿತೀವಿ. ಇದು ಕಿಚನ್ ಅಂತ ಬರುತ್ತೆ. ಇದು ಆಗ್ನೇಯ ಮೂಲೆಯಲ್ಲಿ ಬರುತ್ತೆ. ಇದು ಬಂದು ಲಿಫ್ಟ್ ಅಂತ ಹೇಳ್ತೀವಿ. ಮತ್ತೆ ಇದು ಒಂದು ಸ್ಟೇರ್ ಕೇಸು. ಮತ್ತೆ ಇದು ಬೆಡ್ರೂಮ್ ಬರುತ್ತೆ. ನೈಋತ್ಯದಲ್ಲಿ ಬೆಡ್ರೂಮ್ ಬಂತು. ಮತ್ತೆ ಪಶ್ಚಿಮದಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ಪಶ್ಚಿಮದಲ್ಲಿನ ಒಂದು ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಕೊಡಲಾಗಿದೆ. ಮತ್ತೆ ಇನ್ನೊಂದು ಜನರಲ್ ಆಗಿ ಒಂದು ಟಾಯ್ಲೆಟ್ ಅನ್ನು ಕೊಡಲಾಗಿದೆ. ಹೀಗೆ ಮನೆಯ ಪ್ರತಿಯೊಂದು ವಲಯವು ಸೂಚಿಸುವಂತಹ ಎನರ್ಜಿ ಮೇಲೆ ಈ ಒಂದು ವಾಸ್ತು ನಕಾಶೆಯನ್ನು ಕೊಡಲಾಗಿದೆ. ತುಂಬಾ ಜನ ಈ ದೇವ್ರ ಮನೆಯನ್ನ ತಗೊಂಡೋಗಿ ಈಶಾನ್ಯದಲ್ಲಿ ಇಡಬೇಕು, ದೇವ್ರ ಮನೆಯಲ್ಲಿ ಇಡಬೇಕು ಅಂತ ಮಾತಾಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಶಾನ್ಯ ಅಂತಂದ್ರೆ ಜಲತತ್ವವನ್ನ ರೆಪ್ರೆಸೆಂಟ್ ಮಾಡುವಂತಹ ಝೋನ್. ಸೊ ಶಿವ ಬಂದು ನೀರಿನ ಮೂಲ, ಅಂದ್ರೆ ಶಿವ ತಲೆಯ ಮೇಲೆ ಗಂಗಾ ದೇವಿಯನ್ನ ಇಟ್ಕೊಂಡಿರೋದ್ರಿಂದ ಈಶಾನ್ಯ ಬಂದು ಜಲತತ್ವವನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಆ ಮೂಲೆಗೆ ಆಡು ಭಾಷೆಯಲ್ಲಿ ದೇವ್ರ ಮೂಲೆ ಅಂತ ಬಂತು. ಸೊ ದೇವ್ರ ಮೂಲೆ ಅಂತ ಹೇಳಿದ ತಕ್ಷಣ ದೇವ್ರ ಮೂಲೆಯಲ್ಲಿ ನಾವು ದೇವ್ರ ಮನೆ ಮಾಡಬೇಕು ಅಂತ ಅಲ್ಲ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದ್ರೆ ದೇವಸ್ಥಾನ ಅಲ್ಲಿ ಎಲ್ಲೂ ಕೂಡ ದೇವ್ರ ಮೂಲೆಯಲ್ಲಿ ದೇವ್ರನ್ನ ಕೂರಿಸಲ್ಲ. ಆ ದೇವಸ್ಥಾನದ ಮಧ್ಯ ಭಾಗದಲ್ಲಿ ಕೂರಿಸ್ತಾರೆ. ಅದೇ ತರ ಒಂದು ಮನೆಯಲ್ಲಿ ದೇವರ ಮನೆ ಎಲ್ಲಿ ಬರಬೇಕು ಅಂತಂದ್ರೆ ಆ ಮನೆಯ ಮಧ್ಯ ಭಾಗದ ಪೂರ್ವ ಅಥವಾ ಪಶ್ಚಿಮದ ವಲಯದಲ್ಲಿ ಬರಬೇಕು. ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಹೀಗೆ ಪರಿಣಾಮಕಾರಿಯಾಗಿರುವಂತಹ ಅಷ್ಟ ದಿಕ್ಕುಗಳು ಸೂಚಿಸುವಂತಹ ಶಕ್ತಿಯ ಮೇಲೆ ವಾಸ್ತುವಿನ ಪ್ಲಾನ್ ಬೇಕು ಅಂತಂದ್ರೆ ಖಂಡಿತವಾಗಿ ಸನಾತನ ವಾಸ್ತು ಮಾರ್ಗವನ್ನ ಸಂಪರ್ಕ ಮಾಡಬಹುದು. ಇನ್ನಷ್ಟು ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.